ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಈ ಸ್ವೀಟ್ ಅನ್ನ ನಾನು ಸಹ ಒಮ್ಮೆ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾನೇ ರುಚಿಯಾಗಿತ್ತು, ತುಂಬಾನೇ ಸಾಫ್ಟ್ ಆಗಿತ್ತು. ಇದನ್ನ ನೀವು ಸಹ ಟ್ರೈ ಮಾಡಿ ನೋಡಿ, ನೀವು ಫಿದಾ ಆಗ್ತೀರಾ, ಖಂಡಿತವಾಗಿಯೂ ಮಾಡ್ಕೊಂಡು ತಿಂತೀರಾ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಸಾಬುದಾನನ ತಗೊಳ್ತಾ ಇದ್ದೀನಿ. ನೀವು ಇಲ್ಲಿ ಚಿಕ್ಕ ಸೈಜ್ ಸಾಬುದಾನನಾದ್ರೂ ತಗೋಬಹುದು, ಇಲ್ಲ ಈ ರೀತಿಯಾಗಿ ಮೀಡಿಯಂ ಸೈಜ್ ಸಾಬುದಾನನಾದ್ರೂ ತಗೋಬಹುದು. ಈಗ ಇದನ್ನ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ವಾಶ್ ಮಾಡಿ. ಈಗ ಇದಕ್ಕೆ ಬಿಸಿ ಆಗಿರುವಂತಹ ನೀರನ್ನ ಆಡ್ ಮಾಡ್ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಸಾಬುದಾನಾಗೆ 1 ಕಪ್ ಅಷ್ಟು ಬಿಸಿ ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಿರ್ಬೇಕು, ಆ ತರ ನೀರನ್ನ ಆಡ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು 10 ರಿಂದ 15 ನಿಮಿಷ ಆಗಿದೆ. ಸಾಬುದಾನನು ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಸ್ಮ್ಯಾಶ್ ಆಗ್ಬೇಕು, ಆ ರೀತಿಯಾಗಿ ನೆಂದಿರ್ಬೇಕು. ಈಗ ಇದನ್ನ ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಈ ರೀತಿಯಾಗಿ ನಿಮ್ಗೆ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರ್ ಅಲ್ಲಾದ್ರೂ ಸಹ ಮಾಡ್ಕೋಬಹುದು. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಇದಕ್ಕೆ ನಾನು ಒಂದು 3 ಸ್ಪೂನ್ ಅಷ್ಟು ಶುಗರ್ ಪೌಡರ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಶುಗರ್ ಪೌಡರ್, ಹಾಗೆ ಒಂದು 3 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸತಿ ಮಾಡ್ಕೊಂಡು ನೋಡಿ, ಬಹಳನೇ ಇಷ್ಟ ಆಗುತ್ತೆ. ಯಾರಾದ್ರೂ ನೆಂಟರು ಬಂದ್ರೆ ಮಾಡಬಹುದು ಮನೆಗೆ, ಇಲ್ಲ ನೀವು ಹಬ್ಬಗಳಲ್ಲೂ ಸಹ ಇದನ್ನ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದು ಗಟ್ಟಿ ಆಗುತ್ತೆ. ನೀರನ್ನ ಏನು ಆಡ್ ಮಾಡಬಾರ್ದು, ನಾನು ತೋರಿಸಿರುವಂತ ರೀತಿಯಲ್ಲಿ ಮಾಡಿ. ನಂತರ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಬಾಲ್ಸ್ನಾಗಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಬಾಲ್ಸ್, ಆ ಸೈಜ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ಬಾಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಂತೂ ಮಾಡಿದ ತಕ್ಷಣ ತುಂಬಾನೇ ಇಷ್ಟಪಟ್ರು. ಫಸ್ಟ್ ಏನಿದು ಅಂತ ಕೇಳಿದ್ರು, ನೀವೇ ಟೇಸ್ಟ್ ಮಾಡಿ ಹೇಳಿ ಅಂತ ಅಂದ್ರೆ ತುಂಬಾನೇ ಲೈಕ್ ಮಾಡಿದ್ರು. ಮತ್ತೆ ಯಾವಾಗ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ, ಅಷ್ಟು ಇಷ್ಟಪಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಅಂತ ಸ್ವಲ್ಪ ಹೊತ್ತು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ ನಾನು. ಈಗ ಒಂದು ಕಡಾಯಿಯಲ್ಲಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1/2 ಲೀಟರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಹಾಲು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಪೌಡರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಒಂದು 2 ಸ್ಪೂನ್ ಅಷ್ಟು. ಇದು ಆಪ್ಷನಲ್, ನಿಮ್ಗೆ ಮಿಲ್ಕ್ ಪೌಡರ್ ಇಷ್ಟ ಇಲ್ಲ ಅಂದ್ರೆ ಹಾಕ್ಬೇಡಿ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ತುಂಬಾ ಗಟ್ಟಿ ಹಾಲನ್ನು ತಗೊಂಡ್ರೆ ಮಿಲ್ಕ್ ಪೌಡರ್ ಅವಶ್ಯಕತೆ ಇಲ್ಲ. ನಾನಿಲ್ಲಿ ನಂದಿನಿ ಅವರ ಬ್ಲೂ ಪ್ಯಾಕೆಟ್ ತಗೊಂಡಿದ್ದೆ, ಸೊ ಹಾಗಾಗಿ ಮಿಲ್ಕ್ ಪೌಡರ್ ಅನ್ನ ಆಡ್ ಮಾಡಿದೆ. ಅದಾದ್ಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಅನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು 1/4 ಕಪ್ ಅಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಳ್ಳಿ. ನೀವು ಇನ್ನೂ ಸ್ವಲ್ಪ ಸ್ವೀಟ್ ಲವರ್ಸ್ ಆಗಿದ್ರೆ ಇನ್ನೊಂದು ಸ್ವಲ್ಪ 1/2 ಕಪ್ ಅಷ್ಟು ಆಡ್ ಮಾಡ್ಕೋಬಹುದು ಸಕ್ಕರೆಯನ್ನ. ಚೆನ್ನಾಗಿ ಬಾಯ್ಲ್ ಆಗಿ ಸಕ್ಕರೆ ಕರಗಿದ ನಂತರ ಫ್ರೀಜರ್ ಅಲ್ಲಿ ಇಟ್ಟಿರುವಂತಹ ಈ ಉಂಡೆಗಳು ಏನಿರುತ್ತಲ್ಲ, ಸಾಬುದಾನ ಬಾಲ್ಸ್, ಅದನ್ನ ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡ್ಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, 5 ನಿಮಿಷ ಆದ್ಮೇಲೆ ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ದೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತ. ಇದೇ ರೀತಿಯಾಗಿ ಒಂದು 5 ರಿಂದ 10 ನಿಮಿಷ ಕುಕ್ ಮಾಡ್ಬೇಕಾಗುತ್ತೆ ಇದನ್ನ.
ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಲಾಗ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದು ರೆಡಿ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡೋಣ. ಈಗ ನೋಡ್ತಾ ಇರ್ಬೋದು, ನಿಮ್ಗೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಲ್ಸ್ ಎಲ್ಲ. ಈಗ ಇದನ್ನ ಒಂದು ಬೌಲ್ ನಲ್ಲಿ ಸರ್ವ್ ಮಾಡ್ತಾ ಇದೀನಿ. ನೀವು ಇದನ್ನ ಬಿಸಿ ಇದ್ದಾಗಾದ್ರೂ ಸರ್ವ್ ಮಾಡ್ಬೋದು, ಇಲ್ಲ ಮಾಡಿ ಇಟ್ಟು ಚಿಲ್ಲಾಗೂ ಸಹ ಸರ್ವ್ ಮಾಡ್ಬೋದು. ಎರಡು ಸಹ ತುಂಬಾನೇ ರುಚಿಯಾಗಿರುತ್ತೆ. ಕೆಲವರಿಗೆ ಚಿಲ್ ಇಷ್ಟ ಆಗಲ್ಲ ಅಂದ್ರೆ ಈ ರೀತಿಯಾಗಿ ಬಿಸಿಯಾಗಿ ಮಾಡ್ಕೊಡಿ. ಯಾರಿಗೆ ಸ್ವಲ್ಪ ಚಿಲ್ಲಾಗಿ ಇಷ್ಟ ಆಗುತ್ತೆ ಅವ್ರಿಗೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕೊಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರೆಸಿಪಿಯನ್ನ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.